ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ರನ್ನಕವಿ ಬರೆದಿರ್ತಕ್ಕಂತಹ ಈ ದುರ್ಯೋಧನ ವಿಲಾಪ ಅನ್ನುವಂತಹ ಪದ್ಯವನ್ನು ಅಧ್ಯಯನ ಮಾಡ್ತಾ ಇದ್ವಿ. ತನ್ನ ತಾತನಾಗಿರುವಂತಹ ಭೀಷ್ಮರನ್ನ ನೋಡೋ ಸಲುವಾಗಿ ಯಾರು ಹೊಂಟಿರ್ತಾರಂದ್ರೆ ದುರ್ಯೋಧನ ಹೊಂಟಿರ್ತಾನೆ. ಯುದ್ಧಭೂಮಿಯಲ್ಲಿ, ಆ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಎಲ್ಲ ಆಯುಧಗಳು ಮುರಿದು ಬಿದ್ದಿರ್ತಾವು. ಆ ಮುರಿದು ಬಿದ್ದಂತಹ ಆಯುಧಗಳು ದುರ್ಯೋಧನನ ಕಾಲಗಳಿಗೆ, ಪಾದಗಳಿಗೆ ಚುಚ್ಚುತ್ತಿದ್ದರೂ ಕೂಡ ಅದನ್ನು ಗಮನಿಸಲಾದ ಆತ ಭಾರೀ ಪ್ರಮಾಣದ, ದೊಡ್ಡ ಪ್ರಮಾಣದ ಹೆಣಗಳನ್ನು ಮೆಟ್ಟಿ ಆ ಯುದ್ಧ ಭೂಮಿಯಲ್ಲಿ ಮುಂದಕ್ಕೆ ಸಾಕ್ತಿರ್ತಾನು. ಆನೆಗಳ ಬೆಟ್ಟವನ್ನು ಹತ್ತನು, ರಕ್ತ ನದಿಗಳನ್ನು ದಾಟನು. ಆನೆಯ ಸೊಂಡಿಲುಗಳೆಂಬ ಕಪ್ಪು ಬೆಳೆಯ ಸಮೂಹದಲ್ಲಿ ದುರ್ಯೋಧನನ ಪಾದಗಳು ಸಿಲುಕುತ್ತಿದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಸಂಜಯನ ಹೆಗಲನ್ನು ಅವಲಂಬಿಸಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಮುಂದಕ್ಕೆ ಸಾಗ್ತಿರಬೇಕಾದ್ರೆ ಶರಜಾಲ ಜರ್ಜರಿತ ಗಾತ್ರದಾನನಾಗಿರುವಂತಹ ದ್ರೋಣಾಚಾರ್ಯರನ್ನು ಯಾರು ನೋಡ್ತಾರೆ? ಇಲ್ಲಿ ದುರ್ಯೋಧನ ನೋಡ್ತಾನೆ. ಆ ದ್ರೋಣಾಚಾರ್ಯರ ಅವಸ್ಥೆ ಯಾವ ರೀತಿಯಾಗಿರ್ತಿತ್ತಂದ್ರೆ, ಸ್ವಭಾವತಃ ಕೆಟ್ಟವನಾಗಿರುವಂತಹ ದೃಷ್ಟದ್ಯುಮ್ನ, ದ್ರುಪದರಾಜನ ಮಗ. ದ್ರುಪದರಾಜ ಪಾಂಡವರ ಸೇನಾಪತಿ. ಆ ದ್ರುಪದರಾಜನ ಮಗನಾಗಿರುವಂತಹ ದೃಷ್ಟದ್ಯುಮ್ನನಿಂದ ತಲೆಗೂದಲುಗಳೆಲ್ಲ, ದ್ರೋಣಾಚಾರ್ಯರ ತಲೆಗೂದಲುಗಳೆಲ್ಲ ತಿರುಚಲ್ಪಟ್ಟಿರ್ತಾವು. ಅಂತಹ ಅಸ್ತವ್ಯಸ್ತವಾಗಿರುವಂತಹ ದ್ರೋಣಾಚಾರ್ಯರನ್ನ ಯಾರು ಅಂತಾರೆ? ಬಾಣಗಳ ಒಂದು ಹೊಡೆತದಿಂದ ನುಜ್ಜುಗುಜ್ಜಾದಂತಹ ಶರೀರ ಹೊಂದಿರುವಂತಹ ದ್ರೋಣಾಚಾರ್ಯರನ್ನ ಕುರುಪ್ರಭುವಾಗಿರುವಂತಹ ದುರ್ಯೋಧನ ನೋಡ್ತಾನೆ. ಅಲ್ಲಿ ತನ್ನ ಗುರುವಾಗಿರುವಂತಹ ದ್ರೋಣಾಚಾರ್ಯನನ್ನ ದುರ್ಯೋಧನ ಯಾವ ರೀತಿ ಹೊಗಳ್ತಾನೋ, ಅರಿಯಲ್ಲಿ ಬಿಲ್ಲ ಬಿನ್ನನಗೆ ಗಾಂಡೀವಿಯಂತೂ ಪಿನಾಕಪಾನಿಯು ನೇರಿಯನ್ನು ಇದಿರ್ಚಿ ನಿಮ್ಮೊಡನೆ ಕಾದಿಗೆಲ್ಲದು ನಿಮ್ಮ ಉಪೇಕ್ಷೆಯನ್ ಅರಿಯೇನಿದೆಲ್ಲ ಕರ್ಮವಶಂ ಎಂದ ಅರಿಯೇನು. ಈ ತೆರದಿನ ಸಾವು ನಿಮಗಿಂತೂ ಸಾವು ಈ ತೆರದಿನ ಕಾರಣ ಮೇಲೆಯೇ ಸಂಭವಿಸಿದ್ದು ತುಂಬ ಸಮೂಹ. ನಿಮ್ಮ ಒಂದು ಬಿಲ್ವಿದ್ಯೆಯ ಪರಾಕ್ರಮ ಐತಿ, ಬಿಲ್ವಿದ್ಯೆಯ ಚಾಣಾಕ್ಷತೆ ಐತಿ, ಅದಕ್ಕೆ ಅರ್ಜುನನಲ್ಲ. ಯಾಕಂದ್ರೆ ಗಾಂಡೀವಿ ಅಂದ್ರೆ ಅರ್ಜುನ ಆ ಗಾಂಡೀವ ಅನ್ನುವಂತಹ ಧನಸ್ಸನ್ನು ಹೊಂದಿರ್ತಾನೋ. ಹೀಗಾಗಿ ಬಹಳಷ್ಟು ಬಿಲ್ವಿದ್ಯೆಯಲ್ಲಿ ಪರಾಕ್ರಮಿ ಅರ್ಜುನ ಕೂಡ ಆಗಿರ್ತಾನೋ. ಅರ್ಜುನನಲ್ಲ, ಸಾಕ್ಷಾತ್ ಶಿವ ಬಂದರೂ ಕೂಡ ನಿಮ್ಮ ಜೊತೆಗೆ ಹೋರಾಟ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ನೀವು ಯುದ್ಧಭೂಮಿಯಲ್ಲಿ ಇವತ್ತು ಈ ಥರದ ಒಂದು ಸಾವು ನಿಮಗೆ ಸಂಭವಿಸೈತಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಕರ್ಮದ ಫಲ. ಯಾಕಂದ್ರೆ ದ್ರೋಣಾಚಾರ್ಯರು ತನ್ನ ಮಗನ ಸಾವಾಗೈತಿ. ಇಲ್ಲಿ ಕೃಷ್ಣನ ಒಂದು ಉಪಾಯದಿಂದಾಗಿ ಧರ್ಮರಾಯ ಏನು ಹೇಳ್ತಾನಂದ್ರೆ ಅಶ್ವತ್ಥಾಮ ಹತೋ ಕುಂಜಃ ಅನ್ನುವಂಥ ಒಂದು ಹೇಳಿಕೆಯನ್ನು ಹೇಳ್ತಾನೆ. ಯಾಕಂದ್ರೆ ಧರ್ಮರಾಯ ಧರ್ಮವನ್ನು ಪಾಲನೆ ಮಾಡೋದ್ರಿಂದ ಅವನ ಮಾತಿನ ಮೇಲೆ ಎಲ್ಲರಿಗೂ ನಂಬಿಕೆ. ಅದಕ್ಕಾಗಿ ಯುದ್ಧಭೂಮಿಯಲ್ಲಿ ಏನಾದರೂ ನಡೆಸೋದಿತ್ತು ಅಂದ್ರೆ ಕೃಷ್ಣ ಯಾವ ಕಡೆ ಹೇಳಿಸ್ತಿರ್ತಾನೆ? ಇಲ್ಲಿ ಈ ಧರ್ಮರಾಯನ ಕಡೆ ಹೇಳಿಸ್ತಿರ್ತಾನೆ. ಅಶ್ವತ್ಥಾಮ ಅಥವಾ ಕುಂಜರ ಅಲ್ಲಿ ಒಂದು ಅಶ್ವತ್ಥಾಮ ಅನ್ನುವಂತಹ ಕುಂಜರ ಸಾವನ್ನಪ್ಪೈತಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಯುದ್ಧಭೂಮಿಯಲ್ಲಿ ಕೊಡಬೇಕಂದ್ರೆ ಕಹಳೆಯನ್ನು ಓದುವ ಶಬ್ದದಲ್ಲಿ ಅಶ್ವತ್ಥಾಮ ಹತೋ ಅನ್ನುವಂತಹ ಶಬ್ದ ಮಾತ್ರ ಇಲ್ಲಿ ದ್ರೋಣಾಚಾರ್ಯರ ಕಿವಿಗೆ ಬೀಳ್ತದೆ. ಆವಾಗ ತನ್ನ ಮಗನಾಗಿರುವಂತಹ ಅಶ್ವತ್ಥಾಮನೇ ಕುರುಕ್ಷೇತ್ರದಲ್ಲಿ ಯುದ್ಧದಲ್ಲಿ ಸತ್ತ ಅನ್ನುವಂತಹ ವಿಚಾರ ತಿಳ್ಕೊಂಡಂತಹ ದ್ರೋಣಾಚಾರ್ಯರು ಏನು ಮಾಡ್ತಾರೆ ಅಂದ್ರೆ ಯುದ್ಧ ಭೂಮಿಯಲ್ಲಿ ಶಸ್ತ್ರತ್ಯಾಗವನ್ನು ಮಾಡ್ತಾರೆ. ಯಾಕಂದ್ರೆ ಅಲ್ಲಿದ್ದಂತಹ ಯುದ್ಧ ಮಾಡೋರೆಲ್ಲ ದ್ರೋಣಾಚಾರ್ಯರ ಶಿಷ್ಯರೇ. ಆ ಶಿಷ್ಯರನ್ನು ಸೋಲಿಸೋದು ದ್ರೋಣಾಚಾರ್ಯರಿಗೇನು ಆಗದ ಕೆಲಸ ಅಲ್ಲ. ಆದರೆ ಶಸ್ತ್ರತ್ಯಾಗ ಮಾಡಿರುವುದರಿಂದ ಈ ಪಾಂಡವರ ಪಕ್ಷಗಳು ಹೊಡೆದಿರುವಂತಹ ಬಾಣಗಳು ಚುಚ್ಚಲ್ಪಟ್ಟು ಅಲ್ಲಿ ಯಾವ ಸಾವಾಗ್ತೈತೆ ಅಂದ್ರೆ ದ್ರೋಣಾಚಾರ್ಯರ ಸಾವಾಗ್ತೈತಿ. ಅದಕ್ಕೋಸ್ಕರ ಇಲ್ಲಿ ದುರ್ಯೋಧನ ಏನು ಹೇಳ್ತಾನಂದ್ರೆ, ಬೇಕಂತ ಬಯಸಿ ಇಂತಹ ಸಾವನ್ನು ನೀವು ತಂದುಕೊಂಡಿಲ್ಲ, ನನ್ನ ಕರ್ಮದ ಫಲವಾಗಿ ನಿಮಗೆ ಇಂತಹ ಸಾವು ಬಂದೈತಿ ಯುದ್ಧ ಭೂಮಿಯಲ್ಲಿ ಅಂತ ದ್ರೋಣಾಚಾರ್ಯರ ಬಳೆ ಬರಹವನ್ನು ನೋಡಿ ಯಾರು ಹೇಳ್ತಾರೆ? ಇಲ್ಲಿ ದುರ್ಯೋಧನ ಹೇಳ್ತಾನೆ. ತದನಂತರ ಆ ಕುಂಭ ಸಂಭವನಿಗೆ 3 ಪ್ರದಕ್ಷಿಣೆಯನ್ನು ಹಾಕಿ ಮುಂದಕ್ಕೆ ಹೋಗ್ಬೇಕಾದ್ರೆ ವೈರಿಪಡೆಯ ರಾಜನ ಅರ್ಜುನನ ಮಗನಾಗಿರುವಂತಹ ಅಭಿಮನ್ಯು ಕುಮಾರನ ಹಳೆ ಬರಹವನ್ನು ಯಾರು ನೋಡ್ತಾರೋ? ದುರ್ಯೋಧನ ನೋಡ್ತಾನೆ. ಆತನ ಪರಾಕ್ರಮವನ್ನು ಕೂಡ ಇಲ್ಲಿ ದುರ್ಯೋಧನ ಹೊಗಳ್ತಾನ್ರಿ. ಅರೆ ಮುಗಿಗಿಂತ ಕಣ್ಣಲ್ಲ, ಅರೆ ಮುಚ್ಚಿರುವಂತಹ ಕಣ್ಣುಗಳು, ಅರಳಿದಂತಹ ಮುಖ, ಕಚ್ಚಿದಂತಹ ದವಡೆಗಳು ನೋಡ್ಲಿಕ್ಕೆ ಬಹಳ ಭಯಂಕರವಾಗಿ ಕಾಣ್ತಿರ್ತಾವು. ಅಂತಹ ಅನ್ಯ ಶರಪ್ರಹಾರ, ವೈರಿ ಪಡೆಯವರು ಪಡೆದಿರುವಂತಹ ಬಾಣಗಳ ಪ್ರಹಾರದಿಂದ, ಹೊಡೆತದಿಂದ ನುಜ್ಜುಗುಜ್ಜಲ್ ಆಗಲ್ಪಟ್ಟಂತಹ ಜರ್ಜರಿತಗೊಂಡಿರುವಂತಹ ಆ ಅಭಿಮನ್ಯು ಕುಮಾರನ ಒಂದು ಕಳೆಬರಹ ರಕ್ತದ ಕಡಲಿನಲ್ಲಿ ಮುಳುಗಿರ್ತೈತಿ. ಅಂತಹ ಆಜೀವೀರನನ್ನ, ಯುದ್ಧ ವೀರನನ್ನ ಇಲ್ಲಿ ಯಾರು ನೋಡ್ತಾರಂದ್ರೆ ದುರ್ಯೋಧನ ನೋಡ್ತಾನೋ. ಆತನ ಪರಾಕ್ರಮವನ್ನು ಕೂಡ ಯಾರ ಹೊಗಳ್ತಾರಂದ್ರೆ ಇಲ್ಲಿ
ದುರ್ಯೋಧನ ಹೊಗಳ್ತಾನೆ. ಗುರು ದ್ರೋಣಾಚಾರ್ಯರು ರಚಿರುವಂತಹ ಚಕ್ರವ್ಯೂಹವನ್ನ, ಯಾಕಂದ್ರೆ ಆ ಚಕ್ರವ್ಯೂಹವನ್ನ ಪ್ರವೇಶ ಮಾಡುವಂತಹ ಕಲೆ, ಆ ಯುದ್ಧ ಕಲೆ ಯಾರಿಗೆ ಮಾತ್ರ ತಿಳಿದಿರ್ತದಂದ್ರೆ ಅರ್ಜುನ, ಅದನ್ನು ಬಿಟ್ರೆ ಅಭಿಮನ್ಯು ಕುಮಾರ. ಪೌರಾಣಿಕ ಕಥೆಗಳಲ್ಲಿ ತನ್ನ ತಾಯಿಯ ಗರ್ಭದಲ್ಲಿರುವಾಗ ಕೇಳಿದಂತಹ ಮಾತುಗಳನ್ನು ಏನು ಕೇಳಿರ್ತಾನೋ ಅದರಿಂದನೇ ಇಲ್ಲಿ ಪ್ರವೇಶ ಮಾಡೋದು ಅಭಿಮನ್ಯು ಕುಮಾರನಿಗೆ ತಿಳಿದಿರ್ತೈತಿ. ಆದರೆ ಮರಳಿ ಆ ಒಂದು ಚಕ್ರವ್ಯೂಹವನ್ನು ಪ್ರವೇಶ ಮಾಡಿದ್ರಿಂದ ಮರಳಿ ಯಾವ ರೀತಿ ಹೊರಗಡೆ ಬರಬೇಕು ಅನ್ನೋ ವಿಚಾರ ಅಭಿಮನ್ಯು ಕುಮಾರನಿಗೆ ತಿಳಿದಿರಲಿಲ್ಲ ಅನ್ನೋದು ನಾವೇನು ಮಾಡಿದ್ದೀವಿ, ಕೇಳಿದ್ದೀವಿ. ಹಂಗೆ ಅರ್ಜುನ ಮತ್ತು ಅಭಿಮನ್ಯು ಕುಮಾರನಿಗೆ ಅಷ್ಟ ತಿಳಿದಿರ್ತೈತಿ. ಇಲ್ಲಿ ಯುದ್ಧ ಭೂಮಿಯಲ್ಲಿ ಬೇರೆ ಕಡೆಗೆ ಅರ್ಜುನ ಕಾರ್ಯಮಗ್ನ ಆಗಿರೋದನ್ನು ನೋಡಿರುವಂತಹ ದ್ರೋಣಾಚಾರ್ಯರು ಉಪಾಯವಾಗಿನ ಏನು ಮಾಡಿರ್ತಾರೆ ಅಂದ್ರೆ ಈ ಒಂದು ಚಕ್ರವ್ಯೂಹವನ್ನು ರಚನೆ ಮಾಡಿರ್ತಾರೆ. ಆ ಚಕ್ರವ್ಯೂಹವನ್ನು ಪ್ರವೇಶ ಮಾಡುವಂತಹ ತಿಳುವಳಿಕೆ ಅರಿಕೆ ಯಾರಿಗೂ ಇರಂಗಿಲ್ಲ. ಅದ್ರ ಸಲುವಾಗಿನ ದ್ರೋಣಾಚಾರ್ಯರು ಆ ಚಕ್ರವ್ಯೂಹವನ್ನು ರಚನೆ ಮಾಡಿರ್ತಾರೋ. ಅಂತಹ ಒಂದು ಚಕ್ರವ್ಯೂಹವನ್ನು ಪ್ರವೇಶ ಮಾಡಿ ವೈರಿ ಪಡೆಯ ರಾಜರುಗಳನ್ನ ಎಲ್ಲ ಯಾರು ಕೊಂದು ಹಾಕಿರ್ತಾರಂದ್ರೆ ಅಭಿಮನ್ಯು ಕುಮಾರ ಕೊಂದು ಹಾಕಿರ್ತಾನೋ. ಅಂತಹ ಪರಾಕ್ರಮಿಯಾಗಿರುವಂತಹ ಅಭಿಮನ್ಯು, ನಿನಗೆ ಸರಿಸಾಟಿಯಾದಂತಹ ಪರಾಕ್ರಮಿಗಳು ಯಾರಾದರೂ ಇದ್ದಾರೆ, ನಿನಗೆ ಸರಿಸಾಟಿಯಾದಂತಹ ವೀರರು ಯಾರಾದರೂ ಇದ್ದಾರೆ ಅಂತ ಆತನ ಪರಾಕ್ರಮವನ್ನು ಹೊಗಳುವಂತಹ ಮಾತುಗಳು ಯಾರ್ದಾವು ನನ್ನ ಒಂದು ಕಲಾಯುದ್ಧದಲ್ಲಿ ದುರ್ಯೋಧನ ಬಾಯಿಂದ ಬರ್ತಾವ. ಅಂದ್ರೆ ವೈರಿ ಪಡೆಯವರ ಮಗನಾದರೂ ಕೂಡ ಆ ಅಭಿಮನ್ಯು ಕುಮಾರನನ್ನು ಪ್ರಶಂಸಿಸುವಂತಹ, ಆತನನ್ನು ಹೊಗಳುವಂತಹ ದುರ್ಯೋಧನನ ಮನಸ್ಥಿತಿಯನ್ನು ನಾವೇನು ಮಾಡಬೇಕಾಗ್ತದೆ, ಇಲ್ಲಿ ಮೆಚ್ಚಿಕೊಳ್ಳೇಬೇಕಾಗ್ತದೆ. ಅಸಮಬಲ ಭವದ್ವಿಕ್ರಮ ಸಮೂಹಂ ಪೆರರ್ಗೇನಾಗಿನಿಂದ ಪ್ರಾರ್ಥಿಸುವೆ ಅಭಿಮನ್ಯು ನಿಜ ಸಾಹಸ ಏಕದೇಶಾನುಮರಣಂ ಯಮಗಕ್ಕೆ ಗಡ. ಇಂಥ ಅಸಮಬಲವನ್ನು ಹೊಂದಿದನು. ಭವತ್ ಅದಿ ವಿಕ್ರಮ, ಬಹಳ ಶೌರ್ಯ ಪರಾಕ್ರಮವನ್ನು ಹೊಂದಿರುವಂತಹ ಅಭಿಮನ್ಯು ಕುಮಾರ ಏನು ಯುದ್ಧ ಭೂಮಿಯೊಳಗೆ ವೀರಮರಣವನ್ನು ಹೊಂದಿದನಲ್ಲ, ಆ ವೀರಮರಣವನ್ನು ಹೋಲುವಂತಹ ಒಂದು ಅಂಶವನ್ನಾದರೂ ಹೋಲುವಂತಹ ಮರಣ ನನ್ನದಾಗಲಿ ಎನ್ನುವಂತಹ ಬಯಕೆ ಯಾರಿಲ್ಲಿ ದುರ್ಯೋಧನ ಬಯಕೆ. ಅಲ್ಲಿವರೆಗೂ ಕೂಡ ನಾವು ಕಳೆದ ಅವಧಿಯಾಗ ನೋಡಿದ್ದು ವಚನ ನೋಡಿ. ಎಂದಾತ್ಮಗತದೊಳೆ ಬಗೆದು ಅಂತ ಅಭಿಮನ್ಯುವಿಗೆ ಕೈಗಳ ಮುಗಿದು ಬರುತ್ತ ತನ್ನ ಮಗನೊಬ್ಬ ಲಕ್ಷ್ಮಣ ಕುಮಾರನ ನೆನೆದು ಮನೋದ್ಗತ ಕಂಠನಾಗಿ ತದಾಸನ್ನ ಪ್ರದೇಶದೋ ತನ್ನ ಕುಮಾರನಂ ಕಂಡು ಪುತ್ರ ಸ್ನೇಹ ಕಾತರ ಹೃದಯನಾಗಿ ಗಾಂಧಾರಿ ನಂದನನ ಭಾನುಮತಿ ನಂದನನ ವದನಾರವಿಂದಮ ನೋಡಿ. ಯಾವ ತಂದೆ ಕೂಡ ತನ್ನ ಎದುರುಗಡೆ ತನ್ನ ಮಗನ ಸಾವನ್ನು ಬಯಸಂಗಿಲ್ಲ, ಅದನ್ನು ನೋಡ್ಲಿಕ್ಕೆ ಇಚ್ಛೆ ಕೂಡ ಪಡಂಗಿಲ್ಲ. ಆದ್ರೆ ಕುರುಕ್ಷೇತ್ರ ಯುದ್ಧದ ಫಲವಾಗಿ ತನ್ನವರನ್ನೆಲ್ಲ ಕಡೆ ಸಹೋದರರನ್ನು ಕಳ್ಕೊಳ್ತಾನೋ, ಈ ಕಡೆ ಸ್ವತಃ ಮಗನನ್ನು ಕಳ್ಕೊಳ್ತಾನೋ, ಆಪ್ತನಾಗಿರುವಂತಹ ಆಪ್ತ ಸ್ನೇಹಿತನಾಗಿರುವಂತಹ ಕರ್ಣನನ್ನು ಕೂಡ ದುರ್ಯೋಧನ ಕಳ್ಕೊಳ್ತಾನೆ. ಒಂದೇ ಏನಾದರೂ ಕೃಷ್ಣನ ಮಾತನ್ನು ಕೇಳಿ ಪಾಂಡವರ ಜೊತೆಗೆ ದುರ್ಯೋಧನ ಸಂಧಿ ಮಾಡಿಕೊಂಡಿದ್ದ, ಅವ್ರಿಗೊಂದಿಷ್ಟು ಪ್ರದೇಶವನ್ನು ಕೊಟ್ಟ ಆಳ್ವಿಕೆ ಮಾಡಲಿಕ್ಕೆ ಬಿಟ್ಟಿದ್ದ ಅಂದ್ರೆ ಈ ಕುರುಕ್ಷೇತ್ರ ಯುದ್ಧನೇ ಏನಾಗ್ತಿರ್ಲಿಲ್ಲ, ನಡೀತಿರ್ಲಿಲ್ಲ. ಆದ್ರೆ ಇಲ್ಲಿ ದುರ್ಯೋಧನ ಛಲದಿಂದಾಗಿ ಆ ಕುರುಕ್ಷೇತ್ರ ಯುದ್ಧ ಏನು ನಡೀತೈತಿ ಅಲ್ಲಿ ಅಪಾರ ನೋವಿಗೆ ದುರ್ಯೋಧನ ಏನಾಗ್ತಾನೋ ಒಳಗಾಗ್ತಾನೆ. ಇಲ್ಲಿ ತನ್ನ ಮಗನಾಗಿರುವಂತಹ ಲಕ್ಷಣ ಕುಮಾರನನ್ನು ಕೂಡ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಯಾರಿಗೆ ಬರ್ತೈತೆ ಅಂದ್ರೆ ದುರ್ಯೋಧನನಿಗೆ ಬರ್ತೈತೆ. ಆತ್ಮಗತದೊಳೆ ಬಗೆದು ಅಭಿಮನ್ಯುವಿಗೆ ಏನು ಮಾಡ್ತಾನೋ, ಏನು ಕಳೆಬರಹವನ್ನು ಹೊಂದಿರ್ತಾನೋ, ಆತನ ಪರಾಕ್ರಮವನ್ನು ಏನು ದುರ್ಯೋಧನ ಹೊಗಳಿರ್ತಾನೋ, ಅದಾದ ನಂತರ ಆ ಅಭಿಮನ್ಯು ವೈರಿ ಪಡೆಯವರ ಸತ್ತು ಹೋಗ್ಲಿ ಬಿಡ್ರಿ ಅಂತೀವಾದ್ರೆ ಇಲ್ಲಿ ಆ ವೈರಿ ಪಡೆಯವನಾದರೂ ಕೂಡ ಆತನ ಪರಾಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದಂತಹ ದುರ್ಯೋಧನ ಆ ಅಭಿಮನ್ಯು ಕುಮಾರನಿಗೆ ನಮಸ್ಕರಿಸಿ ಯುದ್ಧ ಭೂಮಿಯೊಳಗೆ ಮುಂದಕ್ಕೆ ಸಾಗಬೇಕಾದ್ರೆ ತನ್ನ ಮಗನಾಗಿರುವಂತಹ ಲಕ್ಷ್ಮಣ ಕುಮಾರ ಎಲ್ಲ ನೆನಪಿಟ್ಕೊಳ್ರಿ, ಇದು ದುರ್ಯೋಧನನ ಮಗನ ಹೆಸರು ಲಕ್ಷಣ ಕುಮಾರ. ಆ ಲಕ್ಷಣ ಕುಮಾರನನ್ನ ನೋಡಿ ಮನೋದ್ಗತ ಕಂಠನಾಗಿ, ಇಲ್ಲಿ ಬರುವಂತಹ ಶಬ್ದಶಃ ಅರ್ಥಗಳು ನೋಡ್ರಿ ಈ ವಚನದಲ್ಲಿ ಇರುವಂತಹ ಮನೋದ್ಗತ ಕಂಠ ಅಂದ್ರೆ ಶೋಕಭರಿತ ಧ್ವನಿಯುಳ್ಳವ. ಮಗನ ಸಾವನ್ನ ಯಾವ ತಂದೆ ಕಡೆಯಿಂದಲೂ ನೋಡೋಕ್ಕಾಗಂಗಿಲ್ಲ. ಅಂಥದ್ರೊಳಗೆ ಲಕ್ಷ್ಮಣ ಕುಮಾರನ ಒಂದು ಸಾವನ್ನ ನೋಡಿದಂತಹ, ತನ್ನ ಕಳೆಬರಹವನ್ನು ನೋಡಿದಂತಹ ದುರ್ಯೋಧನನ ಶೋಕ ಏನಾಗ್ತೈತಿ, ಹೆಚ್ಚಾಗ್ತೈತಿ. ಶೋಕಪೂರಿತ ಧ್ವನಿ ಆತನ ಕಂಠದಿಂದ ಧ್ವನಿ ಬರಾಕ ಆ ನೋವಿನ ಧ್ವನಿ ಏನಾಗ್ತೈತಿ ಬರ್ತಿರ್ತದ. ತದಾಸನ್ನ ಅದಕ್ಕೆ ಹತ್ತಿರದ ಏನು ಅಭಿಮನ್ಯು ಕುಮಾರ ಅನ್ನೋ ಕಳೆಬರಹವನ್ನ ದುರ್ಯೋಧನ ನೋಡಿರ್ತಾನಲ್ಲ, ಅದಕ್ಕೆ ಹತ್ತಿರದ ಒಂದು ಪ್ರದೇಶದಲ್ಲಿ ಯಾರ ಒಂದು ಕಳೆಬರಹ ಇರ್ತೈತೆ ಅಂದ್ರೆ ಲಕ್ಷ್ಮಣ ಕುಮಾರನ ಕಳೆಬರಹ ಇರ್ತೈತೆ. ಇನ್ನೊಂದು ನಿಮಗೆ ವ್ಯಾಕರಣಾಂಶದಲ್ಲಿ ಬಿಡಿಸಿ ಬರೆಯಿರಿ ಅಂತ ಕೇಳಿರ್ತಾರೆ. ಈ ಪದ್ಯದಲ್ಲಿ ಬಂದಿರುವಂತಹ ಇಲ್ಲಿನ ಆಯಾ ಪದದೊಳಗೆ ಬಿಡಿಸಿ ಬರೆಯಿರಿ ಅನ್ನುವಂತಹ ಪದಗಳು ಬರ್ತಾವು. ಅದನ್ನ ನೆನಪಿಟ್ಕೊಳ್ತಾ ಹೋಗ್ರಿ. 2 ಅಂಕದ
ಪ್ರಶ್ನೆಯನ್ನ 2 ಬಿಡಿಸಿ ಬರೆಯುವ ಪದಗಳನ್ನ ಪರೀಕ್ಷೆಯಲ್ಲಿ ಕೊಡ್ತಿರ್ತಾರೆ. ತತ್ ಅದಿ ಆಸನ್ನ ತದಾಸನ್ನ, ಅದಕ್ಕೆ ಹತ್ತಿರದ ಅನ್ನುವಂತಹ ಅರ್ಥ. ಇಲ್ಲಿ ಪದ ಬಿಡಿಸಿ ಸಂಧಿಯನ್ನ ಹೆಸರಿಸಿ ಅನ್ನುವಂತಹ ವ್ಯಾಕರಣಾಂಶ ನಿಮಗಿರಂಗಿಲ್ಲ, ಕೇವಲ ಬಿಡಿಸಿ ಬರೆಯಿರಿ ಅಂತ ಅಷ್ಟ ಕೇಳ್ತಾರೆ. ಅದ್ರ ಸಲುವಾಗಿ ನೆನ್ಪಿಟ್ಕೊಳ್ರಿ. ತತ್ ಅದಿ ಆಸನ್ನ ತದಾಸನ್ನ, ಅದಕ್ಕೆ ಹತ್ತಿರದ. ಅದಕ್ಕೆ ಹತ್ತಿರದ ಅಂದ್ರೆ ಇಲ್ಲಿ ಯಾರು ಅಭಿಮನ್ಯು ಕುಮಾರ ಏನ್ ಸತ್ತು ಬಿದ್ದಿರ್ತಾನೋ ಆತನ ಕಳೆ ಬರಹದ ಹತ್ರನ ಏನಿರ್ತೈತೆ ಅಂದ್ರೆ ಲಕ್ಷಣ ಕುಮಾರನ ಕಳೆ ಬರಹ ಕೂಡ ಇಲ್ಲಿರ್ತದೆ. ಇನ್ನ ಗಾಂಧಾರಿ ನಂದನ, ಗಾಂಧಾರಿ ದುರ್ಯೋಧನನ ತಾಯಿ, ನಂದನ ಅಂದ್ರ ಮಗ, ಗಾಂಧಾರಿಯ ಮಗ. ಗಾಂಧಾರಿ ನಂದನ ಅಂದ್ರೆ ಯಾರು? ದುರ್ಯೋಧನ. ಭಾನುಮತಿ ನಂದನ, ದುರ್ಯೋಧನನ ಹೆಂಡತಿ. ದುರ್ಯೋಧನನ ಹೆಂಡತಿ ಯಾರು? ಭಾನುಮತಿ. ಭಾನುಮತಿಯ ಮಗ ಯಾರಂದ್ರ ಲಕ್ಷಣ ಕುಮಾರ. ಧೃತರಾಷ್ಟ್ರ ಗಾಂಧಾರಿಯ ಮಗ ದುರ್ಯೋಧನ. ದುರ್ಯೋಧನ ಭಾನುಮತಿಯರ ಮಗ ಯಾರು? ಇಲ್ಲಿ ಲಕ್ಷಣ ಕುಮಾರ. ಇಷ್ಟು ಈ ವಚನ ಭಾಗದಲ್ಲಿ ಬರುವಂತಹ ಶಬ್ದಗಳನ್ನ ನೆನಪಿಟ್ಕೊಳ್ಳಿ. ಮಧುಮಕೃತ ಕಂಠನಾಗಿ ಅಂದ್ರೆ ಶೋಕಪೂರಿತ ಕಂಠದವನಾಗಿ ಅಥವಾ ಶೋಕಭರಿತವಾದಂತಹ ಧ್ವನಿಯುಳ್ಳವ ಯಾರಾಗಿರ್ತಾರೆ. ನನ್ನ ಮಗನ ಒಂದು ಕಡೆ ಬರಹವನ್ನು ನೋಡಿ ಕೂಡಲೇ ಮಾತೆ ಬರುವಂತಹ ಪರಿಸ್ಥಿತಿಯಲ್ಲಿ ದುರ್ಯೋಧನನಿಗೆ ಆಗ್ತದ. ಅಲ್ಲೇ ಅಭಿಮನ್ಯು ಕುಮಾರ ಏನು ಸತ್ತು ಬಿದ್ದಿರ್ತಾನೋ ಅದಕ್ಕೆ ಹತ್ತಿರದಂತಹ ಪ್ರದೇಶದಲ್ಲಿನ ಯಾರ ಒಂದು ಕಳೆ ಬರಹ ಕೂಡ ಇರ್ತಿದಂದ್ರೆ ಆ ಲಕ್ಷಣ ಕುಮಾರನ ಕಳೆ ಬರಹ ಕೂಡ ಇದ್ದಿರ್ತೈತಿ. ಆ ಪುತ್ರ ಸ್ನೇಹ ಕಾತರ ಹೃದಯದನ್ನ, ಆ ಮಗನ ಮೇಲಿರುವಂತಹ ಸ್ನೇಹದಿಂದ ಪ್ರೀತಿಯಿಂದ ಒಂದು ಕಾತರದ ಹೃದಯ ಆ ಮಗನನ್ನು ನೋಡಿ ಯಾರಿಗೆ ಈ ದುಃಖ ಹೆಚ್ಚಾಗ್ತೈತಿ ಅಂದ್ರೆ ದುರ್ಯೋಧನನಿಗೆ ದುಃಖ ಹೆಚ್ಚಾಗ್ತದ. ಗಾಂಧಾರಿಯ ಮಗನೇ, ಭಾನುಮತಿಯ ಗಾಂಧಾರಿಯ ಮಗನಾಗಿರುವಂತಹ ದುರ್ಯೋಧನ, ಭಾನುಮತಿಯ ಮಗನಾಗಿರುವಂತಹ ಈ ಲಕ್ಷಣ ಕುಮಾರನ ವದನಾರವಿಂದ ಆತನ ಮುಖವನ್ನ ಯಾರು ನೋಡ್ತಾರೆ? ಇಲ್ಲಿ ದುರ್ಯೋಧನ ನೋಡ್ತಾರೆ. ಗಾಂಧಾರಿಯ ಮಗನಾಗಿರುವಂತಹ ದುರ್ಯೋಧನ ಭಾನುಮತಿ ಮಗನಾಗಿರುವಂತಹ ಲಕ್ಷಣ ಕುಮಾರನ ಮುಖವನ್ನ ಆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಏನು ಸತ್ತು ಬಿದ್ದಿರ್ತಾನೋ ಆತನ ಮುಖವನ್ನ ಯಾರು ನೋಡ್ತಾರೆ? ಇಲ್ಲಿ ದುರ್ಯೋಧನ ನೋಡ್ತಾರೆ. ಆಗ ತನ್ನ ಮಗನನ್ನ ನೋಡಿ ಆತನ ಪುತ್ರ ಸ್ನೇಹ ಕಾತರ ಹೃದಯದಿಂದ ಏನ್ ಹೇಳ್ತಾನೆ ನೋಡಿ, ಜನಕನ್ಗೆ ಜಲಾಂಜಲಿಯಂ ಅನುಭವಂ ಕೊಡುವುದು ಉಚಿತಂ, ಅದು ಕೆಟ್ಟೀಗಳ್ ನಿನಗಾಂ ಕೊಡುವಂತಾಗುವುದೇ ತನುಜಾ ನಿಮ್ ಕ್ರಮ ವಿಪರ್ಯಂ ಮಾಡುವುದೇ. ಜನಕನ್ಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಉಚಿತಂ, ಅದು ಕೆಟ್ಟೀಗಳ್ ನಿನಗಾಂ ಕೊಡುವಂತಾಗುವುದೇ ತನುಜ ನೀಂ ಕ್ರಮ ವಿಪರ್ಯಂ ಮಾಡುವುದೇ. ಜನಕನ್ಗೆ, ಜನಕನ್ನ ತಂದೆ, ಜನಕಂದ್ರ ಯಾರಿಗೆ? ತಂದೆ. ತಂದೆಗೆ ಜಲಾಂಜಲಿ, ಜನಕಂದ್ರ ತಂದೆ, ಜಲಾಂಜಲಿ ಅಂದ್ರ ತರ್ಪಣ. ಇಲ್ಲಿನೂ ಕೂಡ ಒಂದು ಬಿಡಿಸಿ ಬರೆಯಿರಿ ಅನ್ನುವಂತಹ ಪದ ಬರ್ತದೆ ನೋಡಿ. ಜಲ ಅದಿ ಅಂಜಲಿ ಜಲಾಂಜಲಿ, ಜಲ ಅದಿ ಅಂಜಲಿ ಜಲಾಂಜಲಿ. ಜಲಾಂಜಲಿ ಅಂದ್ರ ತರ್ಪಣ. ಈಗ ಸತ್ತ ನಂತರ ವಿಧಿವಿಧಾನಗಳನ್ನು ಮಾಡ್ಬೇಕಂದ್ರ ತರ್ಪಣ ಬಿಡೋದು, ಎಳ್ಳು ನೀರು ಬಿಡೋದು ಅಂತ ನೋಡ್ರಿ, ಅದು ತರ್ಪಣ ಅಥವಾ ವಿಧಿವಿಧಾನ ಅರ್ಪಿಸುವುದು. ಕ್ರಮ ವಿಪರ್ಯ ಅಂದ್ರ ಪದ್ಧತಿ ತಪ್ಪುವುದು, ಪದ್ಧತಿ ವ್ಯತ್ಯಾಸ ಆಗುವುದು. ಅಂದ್ರ ಈಗ ತಂದೆ ಸತ್ತಂದ್ರ ಮಗ ಅವನು ವಿಧಿವಿಧಾನ ಪೂರೈಸೋದು, ಆತನ ತಂದೆ ಸತ್ತಂದ್ರ ಆತನ ಮಗ ಏನ್ ಮಾಡೋದ್ರಿ ಸತ್ತ ನಂತರ ತರ್ಪಣ ಬಿಡುವಂತಹ ಕೆಲಸವನ್ನ ಮಾಡೋದು. ಇಲ್ಲಿ ಏನಾಗೈತಿ ಅಂದ್ರ ಕ್ರಮ ವಿಪರ್ಯ ಆಗಿರ್ತೈತಿ. ಯಾಕಂದ್ರ ದುರ್ಯೋಧನನಿಗಿಂತ ಮುಂಚೆ ಯಾರು ಸತ್ತು ಬಿಟ್ಟಿದ್ದಾರೆ? ಇಲ್ಲಿ ಲಕ್ಷಣ ಕುಮಾರ ಸತ್ತು ಬಿಟ್ಟಿದ್ದಾನು ಯುದ್ಧ ಭೂಮಿಯಲ್ಲಿ, ಆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ. ದುರ್ಯೋಧನನಿಗಿಂತ ಮುಂಚೆ ಈ ಲಕ್ಷಣ ಕುಮಾರ ಸತ್ತಿರೋದ್ರಿಂದ ಇಲ್ಲಿ ಪದ್ಧತಿ ಏನಾಗಿ ಹೋಗ್ಬಿಟ್ಟೈತಿ, ತಪ್ಪು ಹೋಗ್ಬಿಟ್ಟೈತಿ. ದುರ್ಯೋಧನ ಹೇಳ್ತಾನು ಜನಕಂಗೆ ಜಲಾಂಜಲಿಯಂ ಕೊಡುವುದು ತನುಭವಂ ಉಚಿತಂ ಅಂತ ಹೇಳ್ತಾನೆ. ತಂದೆಯಾದವನಿಗೆ ಮಗನಾದವನು ತರ್ಪಣ ಬಿಡುವುದು ಲೋಕ ನಿಯಮ. ಆದರೆ ಇಲ್ಲಿ ತಂದೆಗಿಂತ ಮುಂಚಿತವಾಗಿ ಯಾರು ಸಾವನ್ನಪ್ಪಿ ಬಿಟ್ಟಿದರು? ಮಗನಾಗಿರುವಂತಹ ಲಕ್ಷಣ ಕುಮಾರ ಸಾವನ್ನಪ್ಪಿ ಬಿಟ್ಟಿದ್ದಾನೆ. ನೆನ್ಪಿಟ್ಕೊಳ್ರಿ, ಇಲ್ಲಿ ಬರುವಂತಹ ಶಬ್ದಶಃ ಅರ್ಥಗಳು ತಂದೆ, ಜನಕಂದ್ರ ತಂದೆ, ಜಲಾಂಜಲಿ ಅಂದ್ರ ತರ್ಪಣ ಅಥವಾ ಎಳ್ಳು ನೀರು ಬಿಡುವುದು. ಬಿಡಿಸಿ ಬರೆಯಲ್ಲಿ ಬಂದಾಗ ಜಲ ಅದಿ ಅಂಜಲಿ. ಆಮೇಲೆ ಕ್ರಮ ವಿಪರ್ಯ ಅಂದ್ರೆ ಕ್ರಮ ವ್ಯತ್ಯಾಸ ಆಗುವುದು, ಕ್ರಮ ಪದ್ಧತಿ ತಪ್ಪಿ ಹೋಗುವುದಕ್ಕೆ ಕ್ರಮ ವಿಪರ್ಯ ಅಂತ ಕರೀತಾರೆ. ಇಲ್ಲಿ ದುರ್ಯೋಧನ ಏನ್ ಹೇಳ್ತಾನಂದ್ರ ತಂದೆಯಾದವನಿಗೆ ಸತ್ತ ನಂತರ ತರ್ಪಣ ಬಿಡುವಂತಹ ಕೆಲಸ ಯಾರು ಮಾಡಬೇಕು? ಮಗನಾಗಬೇಕು. ಅದು ಲೋಕ ನಿಯಮ, ಉಚಿತವಾಗುವುದು, ಅದನ್ನೆಲ್ಲರೂ ಒಪ್ಕೊಳ್ತಕ್ಕಂಥದ್ದು. ಆದ್ರೆ ಅದು ಕೆಟ್ಟು ಹೋಗಿ ಈಗ ಏನಾಗಿದೆ ಅಂದ್ರೆ ನಿನಗಾಂ ಕೊಡುವಂತಾಗುದೇ. ಮಗನಾಗಿರುವಂತಹ
ಪರಿಸ್ಥಿತಿ ಬಂದೊಡಗಿದೆ. ತನುಜ ಅಂದ್ರೆ ಮಗ ರೀ. ತನುಜ ಅಂದ್ರೆ ಯಾರು? ಮಗ. ದುರ್ಯೋಧನನ ಮಗ ಯಾರು? ಲಕ್ಷಣ ಕುಮಾರ. ತನುಜ ನೀನು ಕ್ರಮ ವಿಪರ್ಯ ಮಾಡುವುದು ಈ ರೀತಿ ಕ್ರಮ ತಪ್ಪಿಸಬಹುದೇನಾ? ಈ ರೀತಿ ಕ್ರಮದಲ್ಲಿ ವ್ಯತ್ಯಾಸ ಮಾಡಬಹುದೇನಾ ಅಂತ ಯಾರು ಕೇಳ್ತಾರೆ ಇಲ್ಲಿ? ದುರ್ಯೋಧನ ತನ್ನ ಮಗನಾಗಿರುವಂತಹ ಲಕ್ಷಣ ಕುಮಾರನ ಕಡೆಬರಹದ ಹತ್ರ ಕೇಳ್ತಾನೆ. ಅರ್ಥ ಆಗುತ್ತಲ್ರಿ? ಜನಕನಾಗಿರುವಂತಹ ದುರ್ಯೋಧನನಿಗೆ ಎಲ್ಲ ವಿಧಿವಿಧಾನಗಳನ್ನು ಕಲ್ಪನೆ ಬೀಳುವಂತಹ ಕೆಲಸ ಲಕ್ಷಣ ಕುಮಾರ ಮಾಡಬೇಕು. ಆದ್ರೆ ತಂದೆಗಿಂತ ಮಗನ ಮುಂಚಿತವಾಗಿ ಸತ್ತಿರುವುದರಿಂದ ಇಲ್ಲಿ ಲಕ್ಷಣ ಕುಮಾರನಿಗೆ ತಂದೆ ಆಗಿರುವಂತಹ ದುರ್ಯೋಧನ ಏನು ಮಾಡಬೇಕಾಗೈತಿ? ತರ್ಪಣ ಬಿಡಬೇಕಾಗೈತಿ. ಹೀಗಾಗಿ ಈ ರೀತಿ ಯಾವ ಕ್ರಮ ತಪ್ಪಿಸ್ಬಿಟ್ಟಿ ಅಂತ ತನ್ನ ಮಗನಾಗಿರುವಂತಹ ಲಕ್ಷಣ ಕುಮಾರನ ಒಂದು ಕಳೆಬರಹದ ಎದುರುಗಡೆ ಶೋಕಪೂರಿತ ಧ್ವನಿಯಿಂದ ಯಾರು ಕೇಳ್ತಾರೋ ಇಲ್ಲಿ? ತನ್ನ ಒಂದು ಪುತ್ರ ಸ್ನೇಹ ಕಾತರ ಹೃದಯದಿಂದ ದುರ್ಯೋಧನ ಆ ಲಕ್ಷಣ ಕುಮಾರನ ಕಳೆಬರಹದ ಎದುರುಗಡೆ ಕೇಳ್ತಾನೆ. ಎಂದು ಪಶ್ಚಾತ್ತಾಪ ಆಗ್ತೈತ್ರಿ. ಯಾಕಂದ್ರೆ ಯುದ್ಧ ಮಾಡೋಕ್ಕಿಂತ ಮುಂಚೆ ನಾನೇ ಗೆಲ್ತೀನಿ ಅನ್ನುವಂತಹ ಒಂದು ಗರ್ವ ಯಾರಲ್ಲಿ ದುರ್ಯೋಧನಲ್ಲಿ ಇದ್ದಿರ್ತೈತೆ. ಆದರೆ ಯುದ್ಧ ಭೂಮಿಯೊಳಗೆ ಇಷ್ಟೆಲ್ಲ ಸಾವು ನೋವುಗಳು ಸಂಭವಿಸಿದಾಗ ಯಾರಿಗೆ ಒಂದು ಪಶ್ಚಾತ್ತಾಪ ಆಗಲಿಕ್ಕೆ ಶುರುವಾಗ್ತದೆ. ಅದು ತನ್ನ ಎದುರುಗಡೆ ತನ್ನ ಮಗನೇ ಸತ್ತಂತಹ ಸನ್ನಿವೇಶ ನೋಡಿ ಈ ದುರ್ಯೋಧನನಿಗೆ ಪಶ್ಚಾತ್ತಾಪ ಆಗ್ತೈತಿ. ಸಂಜಯ ಆತನಿಗೆ ಏನು ಮಾಡ್ತಾನಂದ್ರೆ ಸಮಾಧಾನ ಪಡಿಸ್ತಾನೆ. ಮುಂದೋರೆ ಭೀಮಸೇನನ ಗದಾಪರಿಗ ಪ್ರಹರದಿಂದ ರುಧಿರ ಪ್ರವಾಹ ವಶಗತನಾಗಿದ್ದ ಯುವರಾಜನಿರ್ದೆಡೆಯ ಕುರುರಾಜನ್ ಏದೆ ಬಂದಾಗಳು. ಅಲ್ಲಿ ತನ್ನ ಮಗನಾಗಿರುವಂತಹ ಲಕ್ಷಣ ಕುಮಾರನ ಕಳೆಬರಹವನ್ನು ನೋಡಿ ಬಹಳ ದುಃಖ ಪಡ್ತಿರ್ಬೇಕಾದ್ರೆ ಸಂಜೆ ಯಾರನ್ನ ಸಮಾಧಾನ ಪಡಿಸ್ತಾನೆ? ಇಲ್ಲಿ ದುರ್ಯೋಧನನನ್ನು ಸಮಾಧಾನ ಪಡಿಸ್ತಾನೆ. ಹಂಗೆ ಮುಂದೆ ಕರ್ಕೊಂಡು ಹೋಗುವಷ್ಟರಲ್ಲಿ ಭೀಮಸೇನನ ಗದಾಪರಿಗ ಅಂದ್ರೆ ಆಯುಧ, ಭೀಮಸೇನನ ಗದೆ ಅನ್ನುವಂತಹ ಆಯುಧ ರೀ. ಆ ಗದೆಯ ಆಯುಧದಿಂದ ಭೀಮಸೇನನ ಒಂದು ಗದೆಯ ಹೊಡೆತದಿಂದ ಪ್ರಹಾರ ಅಂದ್ರೆ ಏನ್ರಿ? ಪ್ರಹಾರ ಅಂದ್ರೆ ಹೊಡೆತ. ಭೀಮಸೇನನ ಒಂದು ಗದೆಯ ಹೊಡೆತದಿಂದಾಗಿ ಆ ಒಂದು ಪ್ರಹಾರದಿಂದಾಗಿ ಏನಾಗಿರ್ತದಂದ್ರೆ ರಕ್ತದಲ್ಲಿ ಯಾರು ಮುಳುಗಿ ಹೋಗ್ಬಿಟ್ಟಿರ್ತಾರಂದ್ರೆ ಯುವರಾಜನಾಗಿರುವಂತಹ ದುಶಾಸನ ಮುಳುಗಿ ಹೋಗ್ಬಿಟ್ಟಿರ್ತಾನೆ. ಅಂದ್ರೆ ದುರ್ಯೋಧನನ ತಮ್ಮನಾಗಿರುವಂತಹ ತನ್ನ ಸಹೋದರನಾಗಿರುವಂತಹ ದುಶಾಸನ ಕೂಡ ಯುದ್ಧ ಭೂಮಿಯೊಳಗೆ ಸಾವನ್ನಪ್ಪಿರ್ತಾನೋ. ತನ್ನ ಮಗನಾಗಿರುವಂತಹ ಲಕ್ಷಣ ಕುಮಾರನ ಕಳೆಬರಹವನ್ನು ನೋಡಿ ಮುಂದಕ್ಕೆ ಹೋಗುವಷ್ಟರಲ್ಲಿ ಭೀಮಸೇನನ ಒಂದು ಗದೆಯ ಹೊಡೆತದಿಂದ ಸಾವನ್ನಪ್ಪಿದಂತಹ, ಆಮೇಲೆ ರುಧಿರ ಪ್ರವಾಹ, ರುಧಿರ ಅಂದ್ರೆ ರಕ್ತ, ಆ ರುಧಿರ ಒಂದು ಪ್ರವಾಹದಲ್ಲಿ ಮುಳುಗಿದ್ದಂತಹ ಯುವರಾಜನಾಗಿರುವಂತಹ ದುಶ್ಯಾಸನನ ಕಳೆಬರಹವನ್ನು ಯಾರು ನೋಡ್ತಾರೆ? ಅಲ್ಲಿ ಯಾರ ಸಮೀಪಕ್ಕೆ ಬರ್ತಾರೋ? ದುಶ್ಯಾಸನನ ಸಮೀಪಕ್ಕೆ ದುರ್ಯೋಧನ ಬರ್ತಾನೆ. ಇಲ್ಲಿ ಗದಾಯುಧದಲ್ಲಿ ರಣ್ಣಕವಿ ಹೇಳ್ತಾನ್ರಿ, ಆ ಒಂದು ಭೀಮಸೇನನ ಗದೆಯ ಹೊಡೆತದಿಂದ ದುಶ್ಯಾಸನನ ಒಂದು ಕಳೆಬರಹ, ದುಶ್ಯಾಸನನ ಒಂದು ದೇಹ ಯಾವ ರೀತಿ ಪಂಚತ್ವವನ್ನು ಹೊಂದಿರ್ತೈತಿ? ನಿಜ ಜೀವ ಪರಲೋಕದೋಳು, ನಿಜ ಮಹಾಮಾಂಸಂ ಪಿಶಾಚಶ್ಯದೋಳು, ನಿಜ ರಕ್ತಂ ರಿಪುಪುಕ್ಷಿಯೋಳ್, ನಿಜ ಶಿರಂ ನಕ್ತಂಚರಿ ಹಸ್ತದೋಳ್, ನಿಜ ಕಾಯಂ ಕುರುಭೂಮಿಯೋಳ್ ನೆಲೆಸೆ ಗಾಂಧಾರೀಜ ದುರ್ಯೋಧನಾನುಜ ದುಶ್ಯಾಸನ ಭೀಮಗದೆಯಂ ಪಂಚತ್ವಮಂ ಹೊಂದಿದೆ ಅಂತ ಈ ಗದಾಯುಧದಲ್ಲಿ ಆ ದುಶ್ಯಾಸನನ ಒಂದು ಶರೀರ, ದುಶ್ಯಾಸನನ ದೇಹ ಯಾವ ರೀತಿ ಪಂಚತ್ವವನ್ನು ಹೊಂದತೈತಿ ಅನ್ನೋದನ್ನ ರಣ್ಣಕವಿ ಹೇಳ್ತಾರೆ. ಭೀಮನ ಒಂದು ಗದೆಯ ಹೊಡೆತದಿಂದ ಇಲ್ಲಿನೂ ಕೂಡ ಭೀಮನ ಒಂದು ಗದೆಯ ಸನ್ನಿವೇಶ ಬಂದಿರೋದ್ರಿಂದ ಉದಾಹರಣೆ ನಾನು ಹೇಳ್ತಿದ್ದೀನಿ. ಅಂದ್ರೆ ನಿಜ ಜೀವಂ ಪರಲೋಕದೋಳ್, ನಿಜ ಮಹಾಮಾಂಸಂ ಪಿಶಾಚಶ್ಯದೋಳ್, ನಿಜ ರಕ್ತಂ ರಿಪುಪುಕ್ಷಿಯೋಳ್, ನಿಜ ಶಿರಂ ನಕ್ತಂಚರಿ ಹಸ್ತದೋಳ್, ನಿಜ ಕಾಯಂ ಕುರುಭೂಮಿಯೋಳ್ ನೆಲೆಸೆ ಗಾಂಧಾರೀಜ ದುರ್ಯೋಧನಾನುಜ ದುಶ್ಯಾಸನ ಭೀಮಗದೆಯ ಪಂಚತ್ವವನ್ನು ಓದಿದೆ ರಣ್ಣಕವಿ. ಆ ಸತ್ತ ನಂತರ ಮನುಷ್ಯನ ಶರೀರ ಪಂಚತ್ವವನ್ನು ಹೊಂದಿರುವಂತಹ ಈ ಶರೀರ ಯಾವ ರೀತಿ ಪಂಚಭೂತಗಳಲ್ಲಿ ಪಂಚತ್ವವನ್ನು ಹೊಂದುತ್ತದೆ ಅನ್ನೋದನ್ನು, ಅದು ಕೂಡ ಇಲ್ಲಿ ದುಶ್ಯಾಸನನ ಶರೀರ ಒಂದು ಭೀಮನ ಗದೆಯ ಹೊಡೆತದಿಂದ ಯಾವ ರೀತಿ ಒಂದು ವಿಚಿತ್ರ ಸಾವು ಆ ದುಶ್ಯಾಸನನಿಗೆ ಸಂಭವಿಸ್ತಿತಿ ಅನ್ನೋದನ್ನು ರಣ್ಣಕವಿ ಹೇಳ್ತಾನೆ. ನಿಜ ಜೀವ ಪರಲೋಕದಲ್ಲಿ ಅಂದ್ರೆ ನಿಜವಾದಂತಹ ಆ ದುಶ್ಯಾಸನನ ಜೀವ ಎಲ್ಲಿ ಹೋಗ್ಬಿಟ್ಟೈತಿ ಆ ಭೀಮನ ಗದೆಯ ಹೊಡೆತದಿಂದ ಅಂದ್ರೆ ಸ್ವರ್ಗದಲ್ಲಿ ಪರಲೋಕದಲ್ಲಿ ಬೇರೆ ಒಂದು ಲೋಕಕ್ಕೆ ಹೋಗ್ಬಿಟ್ಟೈತಿ. ಆಮೇಲೆ ನಿಜ ಮಹಾಮಾಂಸ, ಆತನ ಏನು ಮಾಂಸಖಂಡಗಳಿತ್ತು, ಏನು ಮಾಂಸ ಇತ್ತು ಅದು
ನಿಜ ಮಾಂಸ ಪಿಶಾಚಿಗಳೊಳು, ನಿಜವಾದಂತಹ ಒಂದು ಮಾಂಸ ಯಾರಲ್ಲಿ ಹೋಗಿರ್ತೈತಿ, ಪಿಶಾಚಿಗಳ ಬಾಯಲ್ಲಿ ಹೋಗಿರ್ತೈತಿ. ನಿಜ ರಕ್ತಂ ರಿಪುಕುಕ್ಷಿಯೋಳು, ರಿಪುಕುಕ್ಷಿ ಅಂತ ವೈರಿಯ ಒಂದು ಉದರ, ವೈರಿಯ ಹೊಟ್ಟೆ. ನಿಜವಾದಂತಹ ರಕ್ತ ಏನೈತಿ ದುಶ್ಯಾಸನಂದು ಅದು ಈಗಾಗಲೇ ವೈರಿಯ ಹೊಟ್ಟೆಯಲ್ಲಿ, ವೈರಿಯ ಹೊಟ್ಟೆ ಭೀಮನ ಹೊಟ್ಟೆಯಲ್ಲಿ ಹೋಗೈತಿ ಅಂತ ವರ್ಣನೆಯನ್ನು ಯಾರು ಮಾಡ್ತಿದ್ದಾರೆ ಇಲ್ಲಿ, ಆತನ ಸಾವನ್ನ ವರ್ಣಕವಿ ವರ್ಣನೆಯನ್ನ ಮಾಡ್ತಾನೆ. ನಿಜರಂತ ರಿಪುಕುಕ್ಷಿಯೋಳು, ನಿಜವಾದಂತಹ ದುಶ್ಯಾಸನ ರಕ್ತ ಈಗಾಗಲೇ ವೈರಿ ಮನೆಯವ ಏನ್ ಮಾಡಿದನು, ಕುಡಿದುಬಿಟ್ಟಿದ್ದಾನು. ನಿಜ ಶಿರಂ ತಪ್ಪಂಚರಿ ಹಸ್ತದೋ, ನಿಜವಾದಂತಹ ಶಿರ, ಶಿರ ಅಂದ್ರೆ ತಲೆ, ಶಿರ ತಿನ್ನುವಂತಹ ಶಿರ ಅಲ್ರಿ, ಶಿರ ಅಂದ್ರೆ ಏನಿಲ್ಲಿ ತಲೆ. ನಿಜವಾದಂತಹ ಶಿರ ಅದರ ತಲೆ ಏನೈತಿ ಅದೇನಾಗೈತಂದ್ರ ರಾಕ್ಷಸಿಯ ಕೈಯೊಳಗೈತಿ. ನಿಜ ಶಿರಂ ನಪ್ಪಂಚರಿ ಹಸ್ತದೋಳು, ನಿಜ ಕಾಯಂ ಕುರುಭೂಮಿಯೊಳಗೆ, ನಿಜವಾದಂತಹ ಶರೀರ ಏನು ಉಳ್ಕೊಂಡೈತಿ ಅದು ಮಾತ್ರ ಎಲ್ಲಿ ಉಳ್ಕೊಂಡಿದೆ ಅಂದ್ರೆ ಕುರುಭೂಮಿಯಲ್ಲಿ ಉಳ್ಕೊಂಡ್ಬಿಟ್ಟೈತಿ. ಅಂದ್ರೆ ಒಂದೊಂದೊಂದು ಯಾವ ರೀತಿ ಪಂಚತ್ವವನ್ನು ಹೊಂದಿದವು, ಯಾರ್ಯಾರ ಕೈಯೊಳಗೆ ಹೋಗಿದವು ಅನ್ನೋದನ್ನ ನನ್ನ ಕವಿ ಹೇಳ್ತಾರೆ. ಗಾಂಧಾರಿಯ ಮಗನೇ, ದುರ್ಯೋಧನಾನುಜ, ದುರ್ಯೋಧನ ಸಹೋದರ ದುಶಾಸನ, ದುರ್ಯೋಧನಾನುಜ ದುಶಾಸನ, ಭೀಮ ಗದೆಯ, ಭೀಮನ ಒಂದು ಭೀಮ ಗದೆಯಿಂದ, ಭಯಂಕರ ಗದೆಯಿಂದ ಆ ಗದೆಯ ಹೊಡೆತಕ್ಕೆ ಸಿಕ್ಕಂತಹ ದುಶ್ಯಾಸನ ಶರೀರ ಯಾವ ರೀತಿ ಪಂಚತ್ವವನ್ನು ಹೊಂದಿದೈತಿ ಅನ್ನೋದನ್ನ ಗದಾಯುದ್ಧದಲ್ಲಿ ನನ್ನ ಕವಿ ಹೇಳ್ತಾರೆ. ಅಂತಹ ಒಂದು ಭೀಮನ ಗದೆಯ ಹೊಡೆತದಿಂದ, ಪ್ರಹಾರದಿಂದ, ಗದಾ ಹರಿಗ ಪ್ರಹಾರ, ಗದೆ ಎನ್ನುವಂತಹ ಆಯುಧದ ಪ್ರಹಾರದಿಂದ, ಹೊಡೆತದಿಂದ ದುಶ್ಯಾಸನನ ಒಂದು ಶರೀರ ಯಾವ ರೀತಿ ರುಧಿರ ಒಂದು ರಕ್ತ ಪ್ರವಾಹದಲ್ಲಿ ಮುಳುಗಿ ಹೋಗಿರ್ತೈತಿ. ಆತನ ಸಹೋದರನಾಗಿರುವಂತಹ ದುಶ್ಯಾಸನ ಕಳೆಬರಹದ ಹತ್ರ ಈಗ ಯಾರು ಬರ್ತಾರಂದ್ರೆ ದುರ್ಯೋಧನ ಬರ್ತಾನ. ನಿನ್ನನ್ನು ಕೊಂದವನನ್ನ ಗಡಂಬಳನು ಇನ್ನು ಕೊಂದವನನ್ ಇಕ್ಕಿ ಕೊಲ್ಲದೆ ಮಾಂಡ, ನಿನ್ನು ಮೊಳೆ ಗಡಸಾಲದೆ ನಿನ್ನಯ ಕೂರ್ಮೆಗಂ ಅದನ್ನ ಸೌದರಿಕೆ ನಮ್ಮ ಕೊಂದ ಗಡಮಳಂದ್ರ ಇನ್ನಂತ ಕೊಂದವ ಇನ್ನೂ ಬದುಕಿದ್ದಾನಲ್ಲ. ಇಲ್ಲಿ ದುಶ್ಯಾಸನನನ್ನ ಕೊಂದಂತಹ ಭೀಮ ಇನ್ನೂ ಬದುಕಿದ್ದಾನಲ್ಲ. ಯಾರು ಹೇಳ್ತಿದ್ದಾನೆ ಈ ಮಾತನ್ನ? ದುರ್ಯೋಧನ ಹೇಳಿದ. ಇನ್ನು ಕೊಂದ ಗಡಮೊಳನ್ನು ಇನ್ನೂ ಬದುಕಿದ್ದಾನಲ್ಲ. ಇಕ್ಕಿ ಬಡೆದು ಮಾನ್ ಅಂದ್ರ ಬಿಡು, ನಿನ್ನನ್ನ ಕೊಂದವನನ್ನ. ಈ ಮಾತನ್ನ ದುರ್ಯೋಧನ ಹೇಳ್ತಿದ್ದಾನು ಯಾರ ಬಗ್ಗೆ? ದುಶ್ಯಾಸನನ ಬಗ್ಗೆ. ದುಶ್ಯಾಸನನ್ನ ಕೊಂದವ ಇನ್ನು ಬದುಕಿದ್ದಾನೆ. ದುಶ್ಯಾಸನನ್ನ ಕೊಂದವ ಯಾರು? ಭೀಮ ಇನ್ನು ಏನಾಗಿದ್ದಾನು? ಬದುಕಿದ್ದಾನೆ. ಅವನನ್ನ ಬಡಿದು ಕೊಲ್ಲದೆ ನಾನು ಬಿಡೇನು ಅಂತ ಯಾರು ಹೇಳ್ತಾರೆ ಇಲ್ಲಿ? ದುರ್ಯೋಧನ ಹೇಳ್ತಾರೆ. ಬಿಡೇನು. ಕೂರ್ಮೆ ಅಂದ್ರ ಪ್ರೀತಿ, ಸೌಧರ್ಮ ಅಂದ್ರ ಸಜ್ಜನಿಕೆ, ವಿನಯವಂತಿಕೆ. ಕೂರ್ಮೆ ಅಂದ್ರ ಪ್ರೀತಿ. ಇದು ಶಬ್ದಶಃ ಅರ್ಥ ನೆನ್ಪಿಟ್ಕೊಳ್ರಿ, ಒಂದೊಂದ್ಸರಿ ಕೇಳ್ತಿರ್ತಾರೆ ಪರೀಕ್ಷೆ ಒಳಗ. ಕೂರ್ಮೆ ಅಂದ್ರೆ ಏನ್ರಿ? ಪ್ರೀತಿ ಅನ್ನುವಂತಹ ಅರ್ಥ ಬರ್ತದ. ನಿನ್ನನ್ನ ಕೊಂದ ಅಂತಹ ಭೀಮ ಇನ್ನು ಏನಾಗಿದ್ದಾನೋ ಬದುಕಿದಾನೋ ಅವನನ್ನ ಬಡಿದು ನಾನು ಕೊಲ್ಲದ ಏನ್ ಮಾಡಂಗಿಲ್ಲ, ಬಿಡಂಗಿಲ್ಲ. ಇನ್ನ ಯುದ್ಧದೊಳಗ ಆತನನ್ನ ನಾನು ಒಂದ್ ವೇಳೆ ಹೋರಾಟ ಮಾಡಿ ಆತನನ್ನ ಕೊಲ್ಲಲಿಲ್ಲ ಅಂದ್ರ ನೀನ್ ಇಷ್ಟು ದಿನ ನನ್ನ ಮೇಲೆ ಇಟ್ಕೊಂಡಿರುವಂತಹ ಪ್ರೀತಿ, ನಾನು ಇಷ್ಟು ದಿನ ನಿನ್ನ ಮೇಲೆ ಇಟ್ಕೊಂಡಿರುವಂತಹ ಸಹೋದರತ್ವ, ಪ್ರೀತಿಗೆ, ಸಜ್ಜನಿಕೆಗೆ ಯಾವುದೇ ರೀತಿಯ ಅರ್ಥ ಉಳಿಯಲಿಲ್ಲ ಅಂತ ದುರ್ಯೋಧನ ಹೇಳ್ತಾನೆ. ಅಂದ್ರೆ ತನ್ನ ತಮ್ಮನ ಮೇಲೂ ಕೂಡ ಬಹಳಷ್ಟು ಆಗ್ತಾರೆ ಪ್ರೀತಿ ಯಾರಿಗಿರ್ತೈತಿ? ದುರ್ಯೋಧನಿಗೆ ಇರ್ತೈತಿ. ಇಂತಹ ಒಂದು ಭೀಮನ ಗದೆಯ ಹೊಡೆತದಿಂದ ಸಾವನ್ನಪ್ಪಿರುವಂತಹ ಈ ದುಶ್ಯಾಸನನನ್ನು ನೋಡಿ ಯಾರಿಗೆ ದುಃಖ ಆಗ್ತೈತಿ? ದುರ್ಯೋಧನಿಗೆ ದುಃಖ ಆಗ್ತೈತಿ. ಅಂದ್ರೆ ತನ್ನನ್ನು ಕೊಂದಂತಹ ಭೀಮ ಇನ್ನೂ ಬದುಕಿದ್ದಾನ, ಅವನನ್ನ ಹೊಡೆದು ನಾನು ಕೊಲ್ಲಲಿಲ್ಲ ಅಂದ್ರೆ ನೀನು ಇಷ್ಟು ದಿನ ನನ್ನ ಮೇಲೆ ಇಟ್ಟಿರುವಂತಹ ಸಜ್ಜನಿಕೆ, ಪ್ರೀತಿಗೆ ಯಾವುದೇ ರೀತಿಯ ಅರ್ಥ ಉಳ್ಕೊಳ್ಳಂಗಿಲ್ಲ ಅನ್ನೋ ವಿಚಾರವನ್ನ ಯಾರು ಹೇಳ್ತಾರೋ? ದುರ್ಯೋಧನ ಹೇಳ್ತಾನೆ. ಜನನಿ ಸಂಯಮ ಉಂಡೆನ ಬಳಿಕೆನೆ ಸೋಮಾಮೃತಂ ದಿವ್ಯ ಭೋಜನಂ ಇಂತಿವೆನ್ ಉಂಡೆನ ಬಳಿಕೆನೆ ಬಾಲಕದಿಂದ ಎಲ್ಲಿಯೂ ವಿನಯ ಉಲ್ಲಂಘನೆ ಆದುದು ಇಲ್ಲ. ಮರಣಕ್ಕೆಂದೆಂದೇನು ಮುಂಚಿದೆ ಮೊನೆಯೋ ಸೂಳ್ತಡಂ ಆಯ್ತೆಂದೊಡೆ ಎಡೆಯೊಳಂ ಹಾವತ್ಸ ದುಶ್ಯಾಸನ. ವತ್ಸಂದ ಸಹೋದರ, ಜನನಿ ಸ್ತನ್ಯ, ತಾಯಿಯ ಎದೆ ಹಾಲನ್ನ, ಸೋಮಾಮೃತ. ಜನನಿ ಸ್ತನ್ಯ ಅಂದ್ರೆ ತಾಯಿಯ ಒಂದು ಎದೆ ಹಾಲನ್ನ, ಸ್ತನ್ಯ ಪಾನ ಮಾಡೋದಂದ್ರೆ ಎದೆ ಹಾಲನ್ನ ಕುಡಿಯೋದ್ರಿ. ಜನನಿ ಅಂದ್ರೆ ತಾಯಿ, ಜನಕ ಅಂದ್ರೆ ತಂದೆ, ಜನನಿ ಅಂದ್ರೆ ತಾಯಿ, ಸ್ತನ್ಯ ಉಂಡೆನೆ. ತಾಯಿಯ ಎದೆ ಹಾಲನ್ನ ಮೊದಲು ಕುಡಿದವ ಯಾರು? ದುರ್ಯೋಧನ. ಇಲ್ಲಿ ಪ್ರಶ್ನೆ ಕೇಳ್ತಾರೋ, ದುಶ್ಯಾಸನ ತನ್ನ ಸಹೋದರನ ಅಣ್ಣನಿಗೆ ತೋರಿಸಿದ ವಿನಯವಂತಿಕೆಗಳು ಯಾವುವು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಬರ್ತದ. ಅಂದ್ರೆ ಯಾವ ರೀತಿ ಆತ ಸಣ್ಣವನಿದ್ದ ಹಾಗಿದ್ದಲೂ ಕೂಡ ಯಾವ ರೀತಿ ತನ್ನ ಅಣ್ಣನಾಗಿರುವಂತಹ ದುರ್ಯೋಧನ
ದುರ್ಯೋಧನಿಗೆ ದುಶ್ಯಾಸನ ಪ್ರೀತಿಯನ್ನು ತೋರಿಸ್ತಾನೆ ಬಂದಿರ್ತಾನೆ. ಅರಮನೆ ಎಲ್ಲ ವೈಭವಗಳನ್ನು ದುರ್ಯೋಧನ ಅನುಭವಿಸಿದ ನಂತರವೇ ಯಾರು ಅನುಭವಿಸ್ತಾರೆ? ಈ ದುಶ್ಯಾಸನ ಅನುಭವಿಸ್ತಾನೆ. ಜನನಿ ಸ್ತನ್ಯ ಮಗುವಿಗೆ ತಾಯಿ ಎದೆ ಹಾಲನ್ನು ಯಾರು ಮೊದಲು ಕುಡಿದಿರ್ತಾರೆ? ಈ ದುರ್ಯೋಧನ ಕುಡಿದಿರ್ತಾನೆ. ಬಳಿಕ ದುಶ್ಯಾಸನ. ಆಮೇಲೆ ಸೋಮಾಮೃತ ದಿವ್ಯ ಭೋಜನ, ಸೋಮ ರಸ ಎಲ್ಲ ಈ ಸೋಮರಸವನ್ನ ಕುಡಿತಿರ್ತಾರೋ ಆ ಸೋಮರಸ. ಆಮೇಲೆ ಅರಮನೆಯೊಳಗಿರುವಂತಹ ದಿವ್ಯ ಭೋಜನಗಳು, ಸಾಮಾನ್ಯ ಊಟ ಮಾಡುವಂತಹ ಊಟಕ್ಕೂ ಅರಮನೆಯಲ್ಲಿ ರಾಜ ಮಹಾರಾಜ ಮಾಡುವಂತಹ ಊಟಕ್ಕೂ ಸಾಕಷ್ಟು ವ್ಯತ್ಯಾಸ ಇರ್ತೈತಿ. ಇಲ್ಲಿ ದಿವ್ಯ ಭೋಜನಗಳು ಅಂತಾರನ್ನ ಕವಿ ಅದನ್ನ ಹೇಳ್ತಾರೆ. ದಿವ್ಯ ಭೋಜನಗಳನ್ನೆಲ್ಲ ತಾಯಿಯ ಎದೆ ಹಾಲನ್ನ ಆಮೇಲೆ ಸೋಮಾಮೃತ ಇದರದೆಲ್ಲ ಅನುಭವವನ್ನ ಅನುಭವಿಸಿದವ ಮೊದಲು ಯಾರು? ದುರ್ಯೋಧನ. ನಂತರ ದುಶ್ಯಾಸನ. ಬಾಲ್ಯತ್ವದಿಂದ ಎಲ್ಲಿಯೂ ವಿನಯೋಲ್ಲಂಘಂ ಆಗುವುದಿಲ್ಲ. ವಿನಯ ಉಲ್ಲಂಘನೆ. ಉಲ್ಲಂಘನೆ ಎಂಬುದು ತಪ್ಪುವುದು. ಬಾಲ್ಯತ್ವದಿಂದ ಎಲ್ಲಿಯೂ ಕೂಡ ವಿನಯ ಅಣ್ಣನಿಗೆ ಕೊಡಬೇಕಾದ ವಿನಯವಂತಿಕೆಯನ್ನು ತೋರಿಸ್ತಾನ ದುಶ್ಯಾಸನ ಬಂದಿರ್ತಾನೋ. ಎಲ್ಲಿನೂ ಕೂಡ ವಿನಯವನ್ನು ಉಲ್ಲಂಘನೆ ಮಾಡಿರಂಗಿಲ್ಲ. ಎಲ್ಲಿನೂ ಕೂಡ ಮೀರಿ ಯಾರು ನಡೆದಿರಂಗಿಲ್ಲ? ದುಶ್ಯಾಸನ ನಡೆದಿರಂಗಿಲ್ಲ. ಬಾಲ್ಯತ್ವದಿಂದ ಸಣ್ಣವನಿದ್ದಾಗಿದ್ದಲೂ ಕೂಡ ಅಣ್ಣನಾಗಿರುವಂತಹ ದುರ್ಯೋಧನನಿಗೆ ಏನೇನೆಲ್ಲ ಒಂದು ವಿನಯವಂತಿಕೆಯನ್ನು ಕೊಡಬೇಕು, ಆತನಿಗೆ ಯಾವುದೇ ರೀತಿಯ ಒಂದು ಉಲ್ಲಂಘನೆಗೆ ಯಾವುದೇ ರೀತಿಯ ತಪ್ಪುವುದು ಕ್ರಮ ತಪ್ಪುವಂತಹ ಕೆಲಸ ಕೂಡ ಯಾರು ಮಾಡಿರಂಗಿಲ್ಲ? ದುಶ್ಯಾಸನ ಮಾಡಿರಂಗಿಲ್ಲ. ಮರಣಕ್ಕೆ ಎನ್ನಿಂದೇ ನೀವು ಮುಂಚಿದೆ. ಆದ್ರೆ ಎಲ್ಲಿ ಕ್ರಮ ತಪ್ಪಿತು, ಎಲ್ಲಿ ವಿನಯ ಉಲ್ಲಂಘನೆ ಆಯಿತು, ಎಲ್ಲಿ ನಿನ್ನ ವಿನಯ ಉಲ್ಲಂಘನೆ ಆಯಿತು, ಎಲ್ಲಿ ವಿನಯವನ್ನು ನೀನು ಮೀರಿದಿ ಅಂದ್ರೆ ಯುದ್ಧ ಭೂಮಿಯಲ್ಲಿ ನನಗಿಂತ ಮುಂಚಿತವಾಗಿ ನೀನೇನಾಗಿದಿ? ಸಾವನ್ನಪ್ಪಿದಿ. ಇದು ಮಾತ್ರ ಏನಾಯಿತು? ಈ ವಿನಯವನ್ನು ಉಲ್ಲಂಘನೆ ಮಾಡಿದಿ ಅನ್ನುವಂತಹ ವಿಚಾರವನ್ನು ಇಲ್ಲಿ ದುರ್ಯೋಧನ ದುಶ್ಯಾಸನ ಕಳೆಬರಹವನ್ನು ನೋಡಿ ಹೇಳ್ತಿದ್ದಾರೆ. ವಿನಯ ಉಲ್ಲಂಘನೆ ಆಗುವುದು ಇಲ್ಲಿ ಮರಣಕ್ಕೆ ಎನ್ನಿಂದಲೇ ಮುಂಚಿದೆ. ಮೊನೆಯೋಳು ಸೂರ್ತಡಮ್ಮ ಎಂದೆಂದೊಡೆ ಎಡೆಯೊಳ ಮಹಾವತ್ಸದೃಶ. ಮೊನೆ ಅಂದ್ರೆ ಯುದ್ಧ ಭೂಮಿಯಲ್ಲಿ ನನ್ನ ಸರದಿ ಮಾತ್ರ ಏನಾಯಿತು? ತಡವಾಯಿತು. ಸೂಳಂದ್ರ ಸರದಿ. ಅಲ್ಲಿ ಭೀಷ್ಮರು ಯುದ್ಧದ ಒಂದು ಸಾನ್ನಿಧ್ಯವನ್ನು ವಹಿಸಿದಾಗ ಕರ್ಣ ಅವರನ್ನು ಕೂಡ ಹರ್ಷ ಮಾಡಿದಾಗ ಭೀಷ್ಮಾಚಾರ್ಯರು ಆ ಕರ್ಣನಿಗೆ ಏನು ಹೇಳ್ತಾರೆ ಅಂದ್ರೆ ಸೂಳ್ ಪಡೆಯಲಪ್ಪದು ಕಾರಣ ಮಹಾಜೀರಂಗದವಳು ಅಂತ ಹೇಳ್ತಾರೆ. ಅಂದರೆ ಯುದ್ಧ ಭೂಮಿಯೊಳಗ ಎಲ್ಲರಿಗೂ ಒಂದೊಂದು ಸರದಿ ಏನಾಗ್ತೈತಿ ಬರ್ತೈತಿ. ಹಂಗನ ಇಲ್ಲಿ ದುರ್ಯೋಧನ ದೊಡ್ಡವನಾದರೂ ಕೂಡ ಪರಾಕ್ರಮಿ ಆದರೂ ಕೂಡ ಅವನಿಗಿಂತ ಮುಂಚೆ ಹೋರಾಟ ಮಾಡಿ ಯಾರು ಸಾವನ್ನಪ್ಪಿ ಬಿಟ್ಟಿದ್ದಾರೆ? ಇಲ್ಲಿ ದುಶ್ಯಾಸನ ಸಾವನ್ನಪ್ಪಿ ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ದುರ್ಯೋಧನ ಏನು ಹೇಳ್ತಾರೆ ಅಂದ್ರೆ ಬಾಲ್ಯದಿಂದ ನೀನು ಎಲ್ಲಿನೂ ಕೂಡ ವಿನಯವನ್ನು ತಪ್ಪಿಸಿಲ್ಲ, ವಿನಯವನ್ನು ಮೀರಿಲ್ಲ. ಅಂದ್ರೆ ಸಾವಿನ ವಿಚಾರಗಳು ಮಾತ್ರ ಕುರುಕ್ಷೇತ್ರ ಯುದ್ಧ ಭೂಮಿಯೊಳಗ ಹೋರಾಟ ಮಾಡಿ ಸಾವನ್ನಪ್ಪೋದ್ರೊಳಗೆ ಮಾತ್ರ ನೀನೇನಾಗಿದ್ದೀನಿ? ನನಗಿಂತ ಮುಂಚಿತವಾಗಿ ಸಾವನ್ನ ಅಪ್ಪಿಬಿಟ್ಟಿದೆಯೇ. ಮೊನೆಯೋ ಸೂಳು ತಡಂ ಆಯ್ತೆಂದೊಡೆಯಳು ಆ ವತ್ಸ ದುಶ್ಯಾಸನ. ಆ ವತ್ಸ ದುಶ್ಯಾಸನ ಸಹೋದರ, ನನಗಿಂತ ಮುಂಚಿತವಾಗಿನ ನೀನು ಯುದ್ಧ ಭೂಮಿಯೊಳಗೆ ಹೋರಾಟ ಮಾಡಿ ಏನು ಮಾಡಿದಿ? ಸಾವನ್ನಪ್ಪಿದಿ. ಈ ವಿಚಾರಗಳು ಮಾತ್ರ ನೀನೇನು ಮಾಡಿದಿ? ಕ್ರಮ ತಪ್ಪಿದಿ ಅಂತ ಇಲ್ಲಿ ದುರ್ಯೋಧನ ದುಶ್ಯಾಸನ ಕಳೆಬರಹವನ್ನು ನೋಡಿನೂ ಕೂಡ ದುಃಖವನ್ನು ಪಡ್ತಾನೆ. ಈಗ ಇಲ್ಲಿವರೆಗೂ ಆದಂತಹ ಈ ಪದ್ಯದಲ್ಲಿ ದ್ರೋಣರನ್ನು ಕಳ್ಕೊಂಡಿದ್ದಾನು, ಅಭಿಮನ್ಯುವಿನ ಪರಾಕ್ರಮವನ್ನು ಹೊಗಳಿದನು, ತನ್ನ ಮಗನಾಗಿರುವಂತಹ ಲಕ್ಷ್ಮಣ ಕುಮಾರನ ಕಳೆಬರಹವನ್ನು ನೋಡಿ ದುರ್ಯೋಧನ ಬಹಳ ದುಃಖ ಪೂರಿತ ಮಾತುಗಳನ್ನು ಆಡಿರ್ತಾನೆ. ಕೊನೆಯದಾಗಿ ದುಶ್ಯಾಸನ ಕಳೆಬರಹವನ್ನು ನೋಡಿ.